ಪ್ರತಿಯೊಂದು ಮನೆಯಲ್ಲಿ ಹಿರಿಯರಿದ್ದಾರೆ. ಆ ಮನೆಯ ಸೊಬಗೆ ಚಂದ. ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರ ಸ್ಥಾನವನ್ನು ತುಂಬುವರು ಅಜ್ಜ ಅಜ್ಜಿ. ಸಂಸಾರದ ದೋಣೆಯನ್ನು ದಡಮುಟ್ಟಿಸಿ ಕುಟುಂಬದ ಜೊತೆ ಕಾಲ ಕಳೆಯುತ್ತಾ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವುದು ಅಜ್ಜ ಅಜ್ಜಿಯ ದಿನಾಚರಣೆ ಆಚರಿಸಲಾಯಿತು. ಕಲಬುರಗಿ ನಗರದ ಎಂಬಿ ನಗರದಲ್ಲಿರುವ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯ ಮಂಗಳದೀಪ ಬೆಳ್ಳಿ ಮಂಟಪದ ಮೇಲೆ ಏರ್ಪಡಿಸಿದ ಅಜ್ಜ ಅಜ್ಜಿಯರ ದಿನಾಚರಣೆಯನ್ನು ವೇದಿಕೆ ಮೇಲಿರುವ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಂದಿನ ಜೀವನದಲ್ಲಿ ನಮಗೆ ಸಂಬಂಧಗಳೇ ಮುಖ್ಯ. ಉತ್ತಮ ಸಂಬಂಧಗಳು ಮನೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಲು ಕಾರಣವಾಗುತ್ತವೆ. ಅದರಲ್ಲೂ ಅಜ್ಜ ಅಜ್ಜಿಯರು ಪ್ರತಿ ಮನೆಗೆ ಬೇಕು. ಅಜ್ಜ ಅಜ್ಜಿಯರು ಒಂದು ರೀತಿ ಸಂಸಾರ ದೋಣಿಯ ನಾವಿಕರು. ಮನೆಯ ಕಿರಿಯ ಸದಸ್ಯರಿಗೆ ದಾರಿ ತಪ್ಪದಂತೆ ತಮ್ಮ ಜೀವನದ ಅನುಭವದ ಪಾಠ ಹೇಳುತ್ತಾರೆ. ಮುದ್ದು ಮಕ್ಕಳಿಗೆ ಅಜ್ಜ ಅಜ್ಜಿಯರ ಉತ್ತಮ ಸಂಗಾತಿಗಳಾಗುತ್ತಾರೆ. ಆಧ್ಯಾತ್ಮಿಕ ದಾರಿದೀಪವಾಗಿ ಅವರು ಕೆಲಸ ಮಾಡುತ್ತಾರೆ. ಇಂತಹ ಅಜ್ಜ ಅಜ್ಜಿಯರು ಪ್ರತಿ ಮನೆಯಲ್ಲಿ ಇರಬೇಕು ಎಂಬುದು ಮಕ್ಕಳ ಆಶಯವಾಗುತ್ತದೆ. ನಂತರ ಮುಖ್ಯ ಅತಿಥಿ ಸಂಗೀತಾ ಡಿ ಔರಾದಿ ಹಾಗೂ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರ್ ಆಡಳಿತಾಧಿಕಾರಿ ಶಶಿಕಲಾ ಜೆ ಪಾಟೀಲ್ ಓಕ್ಳಿ ಮಾತನಾಡಿ, ಇಂದಿನ ಆಧುನಿಕ ಜೀವನ ಶೈಲಿಯಿಂದ ಕುಟುಂಬಗಳು ತಮ್ಮ ಹಳೆಯ ಸಂಸ್ಕೃತಿಯನ್ನು ಕಳೆದುಕೊಳ್ಳುತ್ತವೆ. ವಯಸ್ಸಿಗೆ ಬಂದ ಮಕ್ಕಳು ವಯಸ್ಸಾದ ಅಜ್ಜಿ ಅಜ್ಜಿಯರನ್ನು ವೃದ್ಧಾಶ್ರಮಗಳಿಗೆ ಕಳಿಸುತ್ತಿದ್ದಾರೆ. ಅನೇಕರು ಅವರನ್ನು ಸರಿಯಾಗಿ ನೋಡಿಕೊಳ್ಳದಿಲ್ಲ ಎಂದು ಅವರನ್ನು ಅವಮಾನಕಾರಿಯಾಗಿ ನಡೆಸಿಕೊಳ್ಳುತ್ತಿರುವುದನ್ನು ಇಂದಿನ ಬದಲಾದ ಸಾಮಾಜಿಕ ಪರಿಸ್ಥಿತಿಯ ದುಸ್ಥಿತಿ. ಇಂದಿನ ಮಕ್ಕಳು ಮೊಬೈಲ್ ಟಿವಿಗಳಿಗೆ ಬಿದ್ದಿದ್ದಾರೆ. ಅವರಿಂದ ಹೊರತಂದು ನಮ್ಮ ಸಂಸ್ಕೃತಿ ಸಾಹಿತ್ಯ ಕುರಿತು ಅರಿವು ಮೂಡಿಸಬೇಕೆಂದು ಹಿಂದಿನಂತೆ ಕತೆ ಕಾದಂಬರಿಗಳನ್ನು ಹೇಳಬೇಕೆಂದು ಎಂದರು. ಬಳಿಕ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಜಯರಾಜ್ ಬಿ ಪಾಟೀಲ್ ಓಕ್ಳಿ ಮಾತನಾಡಿದರು. ನಂತರ ಶಾಲೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗಳು ಹಾಗೂ ಅಜ್ಜ ಅಜ್ಜಿಯರ ಜೊತೆಗೆ ಮೊಮ್ಮಕ್ಕಳು ಬೆರೆಸಿ ಆಟವಾಡಿಸಲಾಯಿತು. ನಾನು ಈ ಸಂಸ್ಥೆಯಲ್ಲಿ 36 ವರ್ಷಗಳ ಸೇವೆ ಸಲ್ಲಿಸಿದೆ. ಪ್ರೈಮರಿ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ದಾಗ ಒಂದು ವರ್ಷ ಮಾಡೀವಿ, ಹೈಸ್ಕೂಲ್ದಾಗೂ ಮಾಡೀವಿ. ಇದು ನಮ್ಮ ಸಂಸ್ಥೆ ಅಂತಂದ್ರೆ ನಮ್ಗೆ ಎಲ್ಲ ಕಡೆನೂ ನಾವು ನೌಕರಿ ಮಾಡೀವಿ, ಎಲ್ಲ ಕಡೆನೂ ಕೆಲಸ ಮಾಡೀವಿ. ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತ ಏನೂ ಇಲ್ಲ. ಅದಕ್ಕೆ ಈಗ ಏನು ಗ್ರ್ಯಾಂಡ್ ಪೇರೆಂಟ್ಸ್ಗೆ ಅಟೆಂಡ್ ಮಾಡಿರ್ತಾರಂದ್ರೆ ಭಾಳ ಖುಷಿ ಅದ. ಯಾಕಂತಂದ್ರೆ ಎಲ್ಲ ದಿನಾಚರಣೆಗಳು ಅಟೆಂಡ್ ಮಾಡ್ತಾರೆ, ಶಿಕ್ಷಕರು ಪೇರೆಂಟ್ಸು ಎಲ್ಲ ಮಾಡ್ತಾರೆ. ಈಗ ಅಜ್ಜ ಅಜ್ಜಂದಿನ ದಿನಾಚರಣೆ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟ್. ಇವತ್ತಿನ ಕಾಲದಾಗ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಅಜ್ಜ ಅಜ್ಜಿಯರು ಎಷ್ಟು ಇಂಪಾರ್ಟೆಂಟ್ ಅರ ಅಂತ ಅನ್ನೋದು ಮಕ್ಕಳಿಗೆ ನಾವು ಕಲ್ಪನೆ ಮಾಡ್ಕೊಡ್ಬೇಕಾಗ್ತದೆ. ತಂದೆ ತಾಯಿ ಇಬ್ರು ಏನ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಡ್ಯೂಟಿಗೆ ಹೋಗ್ತಾರೆ. ಆದ್ರೆ ಅಜ್ಜ ಅಜ್ಜಿನೇ ಮನೆಯಾಗಿರ್ತಾರೆ. ಅಜ್ಜ ಅಜ್ಜಿ ಮನೆಯಾಗಿದ್ದವ್ರಿಗೆ ಭಾಳ ಒಳ್ಳೆ ರೀತಿಯಿಂದ ಸಂಸ್ಕಾರ ಕೊಡ್ಬೇಕು. ಸೊಸಿ ಎಣ್ಣೆ ಕಲಿಯಕ, ಮಗ ಎಣ್ಣೆ ಕಲಿಯಕ, ನಿಮ್ಮ ಸಂಸ್ಕಾರ ನೀವು ಬಿಡಬಾರ್ದು. ನಮ್ಮ ಸಂಪ್ರದಾಯ ಹಿಂದೂ ಧರ್ಮದ ಸಂಸ್ಕಾರಗಳನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು. ಪ್ರತಿಯೊಂದು ಹಬ್ಬಗಳು ಆಚರಣೆಗಳ ಬಗ್ಗೆ ಹೇಳಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸತ್ಯ ಹರಿಶ್ಚಂದ್ರ ಕಥೆ, ಶ್ರವಣ ಕುಮಾರ ತಂದೆ ತಾಯಿ ಯಾವ ರೀತಿಯಾಗಿ ಭುಜದ ಹೊತ್ಕೊಂಡು ಅವ್ರು ಸೇವೆ ಮಾಡೋದು, ಅವೆಲ್ಲವೂ ಚಿಕ್ಕ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ನಾವು ಸಂಸ್ಕಾರ ಕೊಟ್ಟೆ ಅಂದ್ರೆ ಮುಂದೆ ಅವರು ದೊಡ್ಡ ಮಹಾನ್ ವ್ಯಕ್ತಿಗಳಾಗ್ತಾರೆ, ಒಳ್ಳೆ ಸಂಸ್ಕಾರವಂತರಾಗ್ತಾರೆ. ಅದಕ್ಕಾಗಿ ನಾವು ಹೆಚ್ಚಾಗಿ ನಾವು ಮಕ್ಕಳಿಗೆ ಭಾಳ ಜೀವ ಮಾಡಬೇಕು. ಯಾಕಂದ್ರೆ ಈಗ ಅಸಲು ಬಡ್ಡಿ ಅಂತ ಗೊತ್ತಾಗಲ್ಲ, ಸಾಲ ಕೊಡ್ತೀವಿ ನಾವು. ಸಾಲ ಕೊಟ್ಟರೆ ಅಂತೀವಿ, ಅಸಲು ಅಂತೀವಿ. ಅದು ಬಂದಿದ್ದ ಕರಿತೀವಿ ನಾವು, ಬಡ್ಡಿ ಅಂತೀವಿ. ಈಗ ಅಸಲು ಮ್ಯಾಗ ನಾವು ಭಾಳ ಕಡಿಮೆ ಬಡ್ಡಿ ಕೊಡ್ರಿ ಅಂತ ಅಂತೀವಿ. ಬಡ್ಡಿ ಕೊಟ್ಟು 3 ತಿಂಗಳು ಕೊಟ್ಟಲ 4 ತಿಂಗಳು ಕೊಟ್ಟಲ ಅಂತಂದ್ರೆ ಅದು ಸಾಲ ಯಾವಾಗಲೂ ಬರ್ತದೆ. ಸಾಲ ಕೊಟ್ಟಿದ್ದು ಮರುಪಾವತಿ ಯಾವಾಗ ಆಗ್ತದ, ಬಡ್ಡಿ ನಮಗೆ ಕರೆಕ್ಟ್ ಬರಬೇಕು ಅನ್ನೋ ಭಾವನೆ ಇರ್ತದೆ. ಅದೇ ರೀತಿ ಬಡ್ಡಿ ಅಂದ್ರೆ ನಾವು ಮೊಮ್ಮಕ್ಕಳೇ ಬಡ್ಡಿ. ಅದಕ್ಕೆ ನಾವು ಮೊಮ್ಮಕ್ಕಳಿಗೆ ಭಾಳ ಜೀವ ಮಾಡಬೇಕು. ಆದಷ್ಟು ಅವ್ರ ಜೊತೆ ನಾವು ಬೆರಿಬೇಕು. ಮೊಮ್ಮಕ್ಕಳ ಜೊತೆ ಭಾಳ ಬೆರಿಬೇಕು ನಾವು. ಅವ್ರು ಸ್ಕೂಲಿಗೆ ಹೋಗಿರ್ತಾರಲ್ಲ, ಅವ್ರ ಶಿಕ್ಷಕರು ಏನು ಹೇಳಿರ್ತಾರ, ಅವ್ರಿಗೆ ಟಿಫನ್ ಡಬ್ಬ ಏನು ಕಟ್ಟ್ಯಾರ, ಅವೆಲ್ಲ ನೋಡ್ಬೇಕು. ನಮ್ಮ ಸಂಸ್ಕಾರ ಊಟದಿಂದ ಸ್ಟಾರ್ಟ್ ಆಗ್ತದೆ ಮಕ್ಕಳಿಗೆ. ಬರೀ ಕುರ್ಕುರಿ ಮ್ಯಾಗಿ ಗೀಗಿ ಏನು ಬೇಡ. ನಮ್ಮದು ಚಪಾತಿ ರೊಟ್ಟಿ ಏನದಲ್ಲ ಆರೋಗ್ಯವಂತದ್ದು ಹಣ್ಣುಗಳು ಇಂಥವೆಲ್ಲ ಮಕ್ಕಳಿಗೆ ನಮ್ಮ ಮಗ ಸೊಸಿ ಕಟ್ಟ್ಯಾರೋ ಇಲ್ಲೋ ಅಂತೇಳಿ ಅಜ್ಜ ಅಜ್ಜಿ ನೋಡ್ಬೇಕು. ಅವ್ರಿಗೆ ಕಾಳಜಿ ಮಾಡ್ಬೇಕು ನೀವೇ. ಈಗ ಮುಂದೆ ನಮ್ಮ ಆಸ್ತಿ ನಮ್ಮ ಮೊಮ್ಮಕ್ಕಳೇ. ಈ ಮುಂದಿನ ಜನರೇಷನ್ ಟು ಜನರೇಷನ್
ಮೊಮ್ಮಕ್ಕಳೇ ಮೊಮ್ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಯಾರ್ಯಾರು ಏನೇ ಕೇಳಬೇಕು ನಾವು ಮೊಮ್ಮಕ್ಕಳ ಕಡೆ ಭಾಳ ಲಕ್ಷ ವಹಿಸ್ಬೇಕು. ಪ್ರತಿಯೊಂದೂ ಆದಷ್ಟು ನಾವು ಪೇರೆಂಟ್ಸೇ ಇರಲಿ ಮತ್ತು ಅಜ್ಜ ಅಜ್ಜಿನೇ ಇರಲಿ ಯಾರೇ ಇರಲಿ ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ಮಕ್ಕಳ ಕಡೆ ಮೊಮ್ಮಕ್ಕಳ ಕಡೆ ಭಾಳ ಲಕ್ಷ ಕೊಡ್ಬೇಕು. ಮೊಬೈಲ್ನೇ ಯಾವಾಗೂ ಇರ್ತದೆ. ಮೊಬೈಲ್ದಾಗ ನಾವು ಇನ್ವಾಲ್ವ್ ಆಗಿರಲ್ಲ ಆಮೇಲೆ ಲಕ್ಷ ಕೊಡೋಂಗೆ ಏನು ಮಾಡ್ತಾರೆ ಅಂತೇಳಿ ಅದಕ್ಕೆ ಮೊಬೈಲ್ ಕಡೆ ಲಕ್ಷ ಕೊಡಬೇಡ್ರಿ. ಮೊಬೈಲ್ಗಿಂತ ನೀವು ಸಣ್ಣ ಕಥೆಗಳು ಸ್ಟೋರಿ ಟೆಲ್ಲಿಂಗ್ ಅಂತೀವಲ್ಲ ಸಣ್ಣ ಸಣ್ಣ ಚಿಕ್ಕ ಕಥೆಗಳಂದ್ರೆ ಮಕ್ಕಳಿಗೆ ಎಷ್ಟೋ ಪ್ರೇರಣೆ ಬೀರ್ತದೆ. ಅವಾಗ ಹಿಂದಿನ ಕಾಲದಾಗ ನೋಡಿಲ್ಲ ಬಟ್ಲಾಗ ಅನ್ನ ಸಾರು ಇಟ್ಕೊಂಡು ಚಂದ್ರನ್ನು ತೋರಿಸಿ ಚಂದ್ರನ್ನು ನೋಡ್ಕೊತ ಚಂದ್ರಗೆ ವರ್ಣನೆ ಮಾಡ್ಕೊತ ಮಕ್ಕಳಿಗೆ ಹಾರಾಗಿ ಊಟ ಮಾಡ್ತೇವೆ. ಏ ಚಂದಮಾಮ ಬಂದ ನೋಡು, ನೀನು ಊಟ ಚಂದಮಾಮ ತಿಂತ ನೋಡು, ನೀವು ಊಟ ಮಾಡು ಅಂತೆಲ್ಲ ಊಟ ಮಾಡ್ತೇವೆ. ಹಂಗೆ ಈಗ ನಾವು ಏನು ಮಾಡಬೇಕು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭಾಳ ಪ್ರೀತಿಯಿಂದ ಬೆಳೆಸ್ಬೇಕು. ಅಂದರೆ ನಾವು ಅಜ್ಜ ಅಜ್ಜಿ ಪ್ರೀತಿ ಜಾಸ್ತಿ ಸಿಗ್ತದೆ. ಈ ವೃದ್ಧಾಶ್ರಮಗಳು ಯಾಕೆ ಬ್ಯಾಗ್ ಅಂತೇಳಿ ಏನು ಬೇಕಾಗಿಲ್ಲ. ನಾವು ಇಲ್ಲೇ ಇರ್ತೀವಿ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಓದ್ತೀವಿ, ನಾವೆಲ್ಲ ಚಲೋ ನೋಡ್ತೀವಿ ಅಂದ್ರೆ ಅವ್ರೇನು ಬಿಡ್ತಾರೆ, ಮಕ್ಕಳಿಗೂ ಹಾಸ್ಟೆಲ್ದಾಗ ಬರೋಂಗಿಲ್ಲ, ನಿಮ್ಗೆ ವೃದ್ಧಾಶ್ರಮ ಹಾಕಂಗಿಲ್ಲ. ನೀವು ಏನು ಮಾಡಬೇಕು, ನಾನು ಮೊಮ್ಮಕ್ಕಳನ್ನ ಬೆಳೆಸ್ತೀನಿ, ನಮ್ಮ ಮೊಮ್ಮಕ್ಕಳನ್ನ ನೋಡ್ತೀನಿ, ನಮ್ಮ ಮೊಮ್ಮಕ್ಕಳನ್ನ ಸ್ಕೂಲಿಗೆ ಹಾಕ್ತೀನಿ, ಶಿಕ್ಷಕರು ಏನು ಹೇಳ್ಯಾರ ಬರಬೇಕು, ಶಾಲೆಗೆ ಬರಬೇಕು, ತಂದೆ ತಾಯಿ ಆಗಲಿ ಅಂದ್ರೂ ನೀವು ಬರ್ಬೇಕು, ಕ್ಲಾಸ್ ಟೀಚರ್ ಭೇಟಿ ಆಗಬೇಕು, ಶಿಕ್ಷಕರಿಗೆ ನೋಡ್ರಿ ನಮ್ಮ ಮೊಮ್ಮಗ ಏನು ಮಾಡ್ಯಾರ್ರಿ, ಏನು ಓದ್ಯಾರ್ರಿ, ಏನು ಬರಬಾರ್ದು ಪ್ರತಿಯೊಂದನ್ನು ಕೇಳಬೇಕು. ಕೇಳಿದಾಗ ಮಾತ್ರ ಅವರು ನಮ್ಮ ದೇಶದ ಪ್ರಜೆ ಆಗ್ತಾರ, ಒಳ್ಳೆ ವ್ಯಕ್ತಿ ಆಗ್ತಾರ, ಒಳ್ಳೆ ರೀತಿಯಿಂದ ಬೆಳೀತಾರ. ಮೇನ್ ಸಂಸ್ಕಾರ ಮೇನ್. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಎಲ್ಲರ ಕುಟುಂಬದಾಗ ಎಲ್ಲರೂ ಇರ್ತಾವ. ನಾವು ಏನಾರು ಹೇಳ್ಬೇಕಾಗಿತ್ತಂದ್ರೆ ಎಲ್ಲರೂ ನೌಕರಿಗೆ ಹೋಗ್ತಿರ್ತಾರ, ಮೊಮ್ಮಗಳಾಗಿ ಎಲ್ಲರೂ. ಆದ್ರೆ ಬರೀ ಟಿವಿ ನೋಡ್ಕೋತ ಮೊಬೈಲ್ದಾಗ ಇರ್ತಾರೆ. ಅವ್ರಿಗೆ ಇನ್ನೂ ಒಂದು ಮಾತು ಹೇಳ್ತೀವಿ, ನಾ ಮಾತಾಡ್ಬೇಕಾಗಿತ್ತಂದ್ರೆ ನೀವು ಟಿವಿನೂ ಬಂದ್ ಮಾಡಬೇಕು, ಮೊಬೈಲ್ ಬಂದ್ ಮಾಡಿದ್ರೆ ಅಷ್ಟೇನೆ ಮಾತಾಡ್ತೀವಿ. ನಾ ಎಲ್ಲ ಏನಾರು ಹೇಳ್ತೀನಲ್ಲ, ಈ ಟಿವಿ ಕೇಳಿ ಈ ಟಿವಿಲಿ ಬಿಡ್ತೀವಿ, ಬರೀ ಟಿವಿ ನೋಡ್ಕೊತ ಕೂಡ್ತೀರ ಅಂತೇಳಿ ನಾನು ಏನೇ ಮನೆಯಾಗ ಯಾವುದೇ ಸಮಸ್ಯೆಗಳಿರಲಿ, ಒಳ್ಳೇದಿರಲಿ ಕೆಟ್ಟದಿರಲಿ, ಮುಂದೆ ಏನಾದರೂ ಹೇಳಬೇಕಾಗಿತ್ತು ಅಂತಂದ್ರೂ ನಾನು ಟಿವಿ ಮೊಬೈಲ್ ಆಫ್ ಮಾಡೇ ಮಾತಾಡ್ತೀನಿ. ಯಾಕಂದ್ರೆ ನಾವು ಅಷ್ಟು ಇಮಾನಾಗಿ ಒಂದು ನಿಮಿಷನೂ ಸಹ ಬಿಟ್ಟಿಲ್ಲ ಹಂಗಾಗಿ. ಅದಕ್ಕೆ ಮೊಬೈಲ್ ಬಳಕೆ ಮಕ್ಕಳಿಗೂ ಕೊಡಬೇಡ್ರಿ, ಕಡಿಮೆ ಮಾಡಿ. ಅವ್ರು ಏನು ಮಾಡ್ತಾರೆ, ಏನು ನಮ್ಮ ಸ್ಕೂಲ್ನಾಗ ಕೊಟ್ಟಾರ, ನಮ್ಗೆ ಅಸೈನ್ಮೆಂಟ್ ಕೊಟ್ಟಾರ, ನಮ್ಗೆ ಮೇಡಮ್ ಅವ್ರು ಹೇಳ್ಯಾರ ಅಂತ ಅದನ್ನು ನೀವು ತಂದೆ ತಾಯಿ ಆಗಂದ್ರೆ ಅಜ್ಜ ಅಜ್ಜಿದ್ರೆ ಭಾಳ ಕೆಲಸ ನಿಮ್ಮದು. ನೀವು ನಿಮ್ಮ ಮಕ್ಕಳಿಗೆ ಹೆಂಗೆ ಬೆಳೆಸಿರ ಮೊಮ್ಮಕ್ಕಳಿಗೆ ಬೆಳೆಸ್ಬೇಕು. ಅವರೇ ನಮ್ಮ ಆಸ್ತಿ ಅಲ್ಲ, ಮೊಮ್ಮಕ್ಕಳೇ ನಮ್ಮ ಆಸ್ತಿ ಅಂತ ತಿಳ್ಕೊಂಡು ಮೊಮ್ಮಕ್ಕಳ ಬಗ್ಗೆ ಭಾಳ ಕೇರ್. ಆರೋಗ್ಯದ ನೋಡಬೇಕು, ಶಿಕ್ಷಣ ನೋಡಬೇಕು, ಸಂಸ್ಕಾರ ನೋಡಬೇಕು, ಸಂಪ್ರದಾಯ ನೋಡಬೇಕು. ಅವ್ರು ಏನಂದ್ರು ಇಲ್ಲ ನಮ್ದು ಹಿಂದಿನ ಪದ್ಧತಿ ಹಿಂಗದ ನಾನು ಮಾಡ್ತೀನಿ, ಸ್ವಲ್ಪ ಏನೋ ಅವಾಯ್ಡ್ ಮಾಡ್ತಾರ, ಬೈತಾರ ಅಂದ್ರೂ ಅನ್ಸ್ಕೊಂಡು ನಮ್ಮ ಸಂಸ್ಕಾರ ನಮ್ಮ ಪದ್ಧತಿ ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡಿ. ಎಜುಕೇಷನ್ ಬಗ್ಗೆ ಭಾಳ ಮಹತ್ವ ಕೊಡಿ. ಇಂಥ ದೊಡ್ಡ ಶಾಲೆ ಅದ, ಭಾಳ ಶಿಕ್ಷಣ ಭಾಳ ಒಳ್ಳೆ ರೀತಿಲಿ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಕಲ್ತಂತ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂದಲ್ಲಿ ಓದಂಥ ವಿದ್ಯಾರ್ಥಿಗಳು ಎಲ್ಲ ಫಾರಿನ್ ದೇಶದಾಗ ಇನ್ನಾದ್ರೂ ನಮ್ಗೆ ಕಾಲ್ ಮಾಡ್ತಾರೆ, ಇನ್ನಾದ್ರೂ ನಮ್ಗೆ ಮಾತಾಡ್ತಾರೆ. ಅದಕ್ಕೆ ನಮ್ಮ ಸಂಸ್ಥೆ ಭಾಳ ಒಳ್ಳೆ ರೀತಿಯ ಸಂಸ್ಕಾರದಿಂದ ಶಿಕ್ಷಣ ಕೊಡ್ಲಿಕ್ಕತ್ತದ. ಅದಕ್ಕೆ ನೀವು ಎಲ್ಲ ನಿಮ್ಮ ಆಜುಬಾಜು ಹುಡುಗರು ಯಾರು ಇದ್ರೂ ನಮ್ಮ ಶಾಲೆಗೆ ಬಂದು ಭೇಟಿಯಾಗ್ರಿ, ಅಡ್ಮಿಷನ್ ಮಾಡ್ಲಿಕ್ಕೆ ಹೇಳ್ರಿ. ನೀವು ಒಳ್ಳೆ ರೀತಿಯಿಂದ ಎಜುಕೇಷನ್ ಸಿಗ್ತದೆ. ನೀವು ಟ್ಯಾಲಿ ಮಾಡಿ ನೋಡ್ರಿ ಬೇರೆಕ್ಕಿಂತ ನಮ್ಮ ಸ್ಕೂಲ್ ಹೆಂಗದ ಅಂತ. ಅದ್ರ ಸಲುವಾಗಿ ಇಷ್ಟು ನೀವೆಲ್ಲ ಬಂದು ಈ ಕೋಆಪ್ರೇಷನ್ ಕೊಟ್ಟು ಈ ನಿಮ್ದೆಲ್ಲ ಕೆಲಸಗಳೆಲ್ಲ ಬದಿಗೊತ್ತು ಬಂದು ಈ ನಮ್ಮ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರಲ್ಲಿ ಎಲ್ಲರಿಗೂ ಕೂಡ ವಂದನೆ. Today we are organizing Grandparents' Day in our school. Many of the grandparents have gathered with great enthusiasm to participate in this program. We have also arranged cultural programs and games for the grandparents, and they are all celebrating this Grandparents' Day very enthusiastically. And since 8 years we are celebrating the Grandparents' Day in memory of our founder Professor B.B. Patil Oakley, late Professor B.B. Patil Oakley sir. And in the today is the founder's wife Mrs. Kamala Patil Oakley's birthday. On this eve we have fixed to celebrate the Grandparents' Day in our school. We are happy and we are thankful to all the grandparents who are participating in this program. Thank you. ಇತ್ತೀಚಿನ ಮಕ್ಕಳು ಮೊಬೈಲ್ ಟಿವಿಗೆಲ್ಲ ಇದಾಗ್ತಿದ್ದಾರೆ ಮೇಡಮ್, ಅವರಿಗೆ So today most of the kids
They are not ready to have their food without mobiles. So it's very, very critical these stages. They have become so adaptive to mobiles and televisions that some of the kids, they are losing their eyesights because of this. And it's my humble request, please, parents, grandparents, do not, first we should be an example for that, and there should be discipline in watching television as well as mobile phones, and restrict your children from using these gadgets as far as possible. Thank you. ಸಂಗೀತ ಮೇಡಮ್ ಅಂತ ಹೇಳೋದು ಏನಂತಂದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಪೇರೆಂಟ್ಸ್ ಇಬ್ಬರು ನೌಕರಿ ಮಾಡೋದು ಹೋಗ್ತಾರೆ. ಮಕ್ಕಳು ಮನೆಯಾಗ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಿದ್ದಾರೆ ಏನಾಗ್ತಾ ಹಾಲತ್ತ ಪೇರೆಂಟ್ಸ್ ಯಾರೆಲ್ಲ ನಾನು ಹಿಡ್ಕೊಂಡೆ ಹುಡುಗ ಅಥವಾ ಹುಡುಗಿ ಮಕ್ಕಳೇನಿರ್ತ ಮೊಮ್ಮಕ್ಕಳು ಸುಮ್ಮನೆ ಗಪ್ಪ ಕೂಡಲೇ ನಾವು ಮೊಬೈಲಲ್ಲಿ ಕೊಡ್ತೇವೆ ಅಥವಾ ಟಿ ವಿ ನೋಡೋಂತ ಹೇಳ್ಬಿಡ್ತೇವೆ. ಅದೇ ಒಂದು ಪದ್ಧತಿ ಆಗಿಬಿಡ್ತೇವೆ. ಅದಕ್ಕೆ ಸಂಗೀತ ಮೇಡಮ್ ಅಂತ ಒಂದು ಹೇಳಿದ್ರು, ನನ್ನ ಜೊತೆ ಮಾತಾಡಬೇಕಾದ್ರೆ ಮೊದಲು ಫೋನ ಮತ್ತು ಟಿ ವಿ ಬಂದ್ ಮಾಡ್ಬೇಕಂತ. ಅದು ನಿಜ. ಯಾಕಂತಂದ್ರೆ ನಾವೇ ಇದು ಮಾಡ್ಕೊತವ್ರು ಮತ್ತು ಅವರು ಅದೇ ಮಾಡೋಂಗಿಲ್ಲ. ಅದೇ ಪ್ರಕಾರ ಮೊಮ್ಮಕ್ಕಳಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಂಥವ್ರು, ಪೇರೆಂಟ್ಸ್ ಅಂತೂ ಅಲ್ಲಿ ನೌಕರಿ ಹೋಗಿರ್ತಾರೋ ಅಲ್ಲಿ ಮನೇನೇ ಇರ್ತಾರೆ. ಪೇರೆಂಟ್ಸ್ಗಿಂತ ಹೆಚ್ಚಿಗೆ ಗ್ರ್ಯಾಂಡ್ ಪೇರೆಂಟ್ಸಿಗೆ ಮೊಮ್ಮಕ್ಕಳು ಭಾಳ ಹಚ್ಕೊಂಡಿರ್ತಾವೆ. ನೀವು ಅದೇ ಪ್ರಕಾರ ನಿಮ್ಮ ಮಕ್ಕಳಿಗೆ ಪೈಲೆ ಬೆಳೆಸಿ ಒಂದು ಲೆಕ್ಕಕ್ಕೆ ತಂದಿರ್ತೀರಿ, ಎಲ್ಲ ಮಾಡಿರ್ತೀರಿ. ಆದರೆ ಮತ್ತೆ ನೀವೇನು ಮಾಡ್ತೀರಿ, ಮೊಮ್ಮಕ್ಕಳಿಗೆ ಕಾಳಜಿ ಜಾಸ್ತಿ ಇರ್ತದೆ. ಪೈಲೆ ಓದಿಸಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಲೆವೆಲಿಗೆ ತರತನ ಬೈತೀರಿ, ಎಲ್ಲ ಮಾಡ್ತೀರಿ. ಮುಂದೆ ಏನು ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ಮತ್ತೆ ಬೈತಿರ್ತೀರಿ, ಮೊಮ್ಮಕ್ಕಳಿಗೆ ಬೈತಿರಲಿಲ್ಲ, ಮಾಯ ಮಾಡ್ತೀರಿ. ಅದೇ ಪ್ರಕಾರ ಮಕ್ಕಳಿಗೆ ಹೆಂಗೆ ಮಾಯ ಮಾಡ್ತೀರಿ, ಅವರು ಒಂದು ಒಳ್ಳೆಯ ಸಂಸ್ಕೃತಿ ಬೆಳಿಬೇಕು. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಅವ್ರು ಕೂಡ ಕಲ್ತು ಮಾಡಿದ್ರೆ ಅವರು ಇದಾಗ್ತಾರೆ, ಒಂದು ಸಂಸ್ಕಾರ ಬರ್ತದೆ. ಶಾಲೆದಾಗ ಏನೋ ಕಲಿಸಿರ್ತಾರೆ ಟೀಚರ್, ಮನೆಗೆ ಬಂದ ಶಾಲೆಗೆ ಏನು ಕಲಿಸ್ತಾರೆ ಅದು ಇನ್ನೊಂದು ಸ್ವಲ್ಪ ನೀವು ಕೇಳಿ ಅವ್ರು ಇದು ಮಾಡಿದ್ರೆ ಅಂದರೆ ಮೊಮ್ಮಕ್ಕಳು ನಿಮ್ಮಲ್ಲಿ ಭಾಳ ಇದು ಮಾಡ್ತಾರೆ. ಪೇರೆಂಟ್ಸ್ಗೆ ಹೆದರ್ತಿರ್ತಾರೆ, ಅದು ಗ್ರ್ಯಾಂಡ್ ಪೇರೆಂಟ್ಸ್ಗೆ ಹೆದರೋದು. ಯಾಕಂದ್ರೆ ನಿಮ್ಮ ಅಟ್ಯಾಚ್ಮೆಂಟ್ ಭಾಳ ಬರ್ತಿರ್ತಾರೆ. ಮೇಡಮ್ ಅವ್ರು ಒಂದು ಮಾತು ಹೇಳೋದು, ಹಸಿರುಕಿನ ಬಡ್ಡಿ ಭಾಳ ಇದು ಅಂತ ಹೇಳಿ. ಅದು ನಿಜ. ಯಾಕಂದರೆ ನಿಮ್ಗೆ ಬಡ್ಡಿ ಬಂದಾಗೆ ಆಗಿರ್ತಾರೆ ಮೊಮ್ಮಕ್ಕಳು. ನೀವು ಎಷ್ಟು ತ್ರಾಸಿನಾಗಿರ್ತೀವಿ ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೂ ಸಹ ಯಾವತ್ತೂ ನಿಮ್ಮ ಮೊಮ್ಮಕ್ಕಳು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯೋದನ್ನ ಉದ್ದೇಶಿಸಿದೆ. ಅವ್ರಿಗೆ ಒಂದು ಟೈಪ್ ಪೇರೆಂಟ್ಸ್ ಬೈದ್ರೂ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಕೊತಿರ್ತೀರಿ ನೀವು. ಕೆಲವೊಂದು ಸಂದರ್ಭದ ಪೇರೆಂಟ್ಸ್ ಒಂದು ಒಳ್ಳೆಯ ರೀತಿಯಲ್ಲಿ ಹಾಗೆ ಅಂತೇಳಿ ಬೈತಿರ್ತಾರೆ. ಆದ್ರೂ ಗ್ರ್ಯಾಂಡ್ ಪೇರೆಂಟ್ಸ್ಗಳು ಚುಸ್ತು ಏನಪ್ಪ ನಮ್ಮಲ್ಲಿ ಬೈತಾರೆ ಅಂತ ಹೇಳ್ತೀನಿ. ಆದರೂ ತಾವು ಮತ್ತೆಲ್ಲ ಪೇರೆಂಟ್ಸ್ ಎಲ್ಲ ಕಲಿತು ಮೊಮ್ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಸಂಸ್ಕಾರ ಕೊಟ್ಟು ವಿದ್ಯೆ ಸ್ಕೂಲ್ನಾಗ ಕಲಿಸಿರ್ತಾರೆ, ಅದಕ್ಕೆ ಪ್ರೋತ್ಸಾಹ ಮಾಡಿ ಇದು ಮಾಡಬೇಕು. ಅದೇ ಪ್ರಕಾರ ನಮ್ಮೊಬ್ಬರು ಮೇಡಮ್ ಅವರಿಗೆ ಹೇಳಿರ್ಬೋದು ಏನಂತಂದರೆ, ನಾವು ಈ ಸ್ಕೂಲ್ನಲ್ಲಿ ಯಾವಾಗಲೂ ಗ್ರ್ಯಾಂಡ್ ಪೇರೆಂಟ್ಸ್ ಮಾಡ್ತಾರೆ. ನಿಜವಾಗ್ಲೂ ಮೇಡಮ್ ತಾವು ಪ್ರತಿ ಸಲ ಬರ್ತೀರಿ, ನಾನು ಧನ್ಯವಾದಗಳು ಮೇಡಮ್. ಯಾಕಂದ್ರೆ ತಾವು ಅನಿಸಿಕೆಗಳು ಹೇಳ್ತೀರಿ ನಮ್ಮೂರವರೇ. ಮತ್ತು ಏನಂತಂದರೆ ಮೊಮ್ಮಕ್ಕಳಿಗೆ ಹ್ಯಾಂಗೆ ನೀವು ಮನೆಗೆ ಇದು ಮಾಡ್ತೀವಿ ಅದೇ ಪ್ರಕಾರ ಎಲ್ಲರೂ ಮಾಡ್ಬೇಕಂತ ಕೇಳ್ತೀನಿ ನಾನು. ಇನ್ನು ಹೆಚ್ಚಿಗೆ ಏನು ಹೇಳ್ತೇನೆ, ಇವತ್ತು ಇನ್ನೊಮ್ಮೆ ಎಲ್ಲ ಅಜ್ಜ ಅಜ್ಜಿಗೆ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಧನ್ಯವಾದ ಅರ್ಪಿಸಿ ಇಂಥ ಆಧುನಿಕ ಯುಗದಲ್ಲಿ ಸಹ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಜ್ಜ ಅಜ್ಜಿಯರ ದಿನಾಚರಣೆ ಆಚರಣೆ ಮಾಡಿ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಿದ ಶಾಲೆಯ ಆಡಳಿತ ಮಂಡಳಿ ಕಾರ್ಯಕ್ಕೆ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲ ಸ್ಕೂಲ್ ಟೀಚರಿಗೆ ಮೇಡಮ್ ಅವ್ರು ಹೇಳಿದಾರ, ಅವರು ಹೇಳಿದಂತೆ ನಾವು ಮಕ್ಕಳಿಗೆ ಎಲ್ಲ ಶಿಕ್ಷಣ ಕೊಡಬೇಕು. ಸ್ಕೂಲಲ್ಲಿ ಕೊಡ್ತಾರೆ, ಆದರೆ ನಾವು ಮನೆಯಲ್ಲಿ ಮಕ್ಕಳಿಗೆ ನಾವು ಕೊಡಬೇಕು. ಎಲ್ಲ ನಾವು ಶಿಕ್ಷಕರಿಗೆ ಕೊಡಬೇಕು, ಶಿಕ್ಷಕರೇ ಓದಿಸ್ಬೇಕು ಮಾಡ್ಬೇಕಂತ ಹೇಳಿ ನಾವು ಹೇಳೋದು ಅಷ್ಟೇ ಅಲ್ಲ, ನಾವು ಪ್ರಯತ್ನ ಮನೆಯಲ್ಲಿ ಮಕ್ಕಳಿಗೆ ಮಾಡಬೇಕು. ಇಲ್ಲ ಒಳ್ಳೆ ಟೀಚರ್ ಇದ್ದಾರೆ, ಒಳ್ಳೆ ಸ್ಕೂಲ್. ನಾವು ಹುಬ್ಬಳ್ಳಿ, ನನ್ನ ಊರದ್ದು ಇದು ಹುಬ್ಬಳ್ಳಿ ಸ್ಕೂಲ್ ಅಂತ ಹೇಳಿ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ಮತ್ತು ಎಲ್ಲ ಟೀಚರ್ಗಳು ಎಲ್ಲರಿಗೂ ಟೀಚರ್ನು ಹಂಗೆ ಎಲ್ಲರೂ ಬೆಂಬಲ ಕೊಡ್ತಾರೆ. ಯಾಕಂತಂದ್ರೆ ಪ್ರತಿಯೊಂದು ನಾವು ನಮ್ಮ ಮಕ್ಕಳಿಗೆ ನಾವು ನಮ್ದು ಇದರಿಂದ ಇದು ಸಂಸ್ಕೃತ ಕೊಡಬೇಕು. ಯಾಕಂದ್ರೆ ಮಕ್ಕಳಿಗೆ ನಾವು ಸಂಸ್ಕೃತ ಕೊಟ್ಮೇಲೆ ನಮ್ಮ ಮಕ್ಕಳು ಬೆಳೀತಾರೆ, ಚೆನ್ನಾಗಿ ಬೆಳೀತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲೇಬೇಕು. ಮೊಬೈಲ್ ಟಿವಿ ಏನಂತೆ ಮೇಡಮ್ ಅವ್ರು ಹೇಳಿದಂತೆ ಮೊಬೈಲ್ ಟಿವಿ ನಾವು ಯಾವಾಗಲೂ ಅವಾಯ್ಡ್ ಮಾಡ್ಬೇಕಂತೆ. ಅವಾಯ್ಡ್ ಮಾಡಿದ ನಂತರ ನಮ್ಮ ಮಕ್ಕಳು ಕಲಿತಾರೆ, ಶಾಲೆ ಕಲಿತಾರೆ.
ಹಾಗಾಗಿ ನಮಗೆ ಧನ್ಯವಾದ. ಕಣ್ಣಲ್ಲಿ ಸ್ವಾತಿ ಮುತ್ತಂತೆ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೆ ನಂಟಿನ ಕಥೆಯಂತೆ. ಈ ಸಂದರ್ಭದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಜಯರಾಜ್ ಬಿ ಪಾಟೀಲ್ ಓಕ್ಳಿ, ಮುಖ್ಯ ಅತಿಥಿ ಸಂಗೀತಾ ಡಿ ಔರಾದಿ, ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕ್ಳಿ ವಿದ್ಯಾಮಂದಿರ್ ಆಡಳಿತ ಅಧಿಕಾರಿ ಶಶಿಕಲಾ ಜೆ ಪಾಟೀಲ್ ಓಕ್ಳಿ, ವೀರಣ್ಣ, ವಿಕಾಸ್ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ವೃಂದ, ಮಕ್ಕಳು ಮತ್ತು ಪೋಷಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು.